ಬುಧವಾರ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಬುಧವಾರದ ಒಂದು ಸಭೆಯಲ್ಲಿ ಆರ್ಸಿಬಿ ಪಂದ್ಯ ನಡೆಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರಕ್ಕೆ ಬರಲಾಗ್ತಾ ಇದೆ. ಅವತ್ತೇ ಆರ್ಸಿಬಿ ಪಂದ್ಯಗಳ ಭವಿಷ್ಯ ಹೊರಬೀಳುತ್ತೆ. ಅಂದ್ರೆ ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ಆಡಿಸೋದಕ್ಕೆ ಕೆಎಸ್ಸಿಎ ಕಸರತ್ತು ನಡೆಸ್ತಾ ಇದೆ. ಪಂದ್ಯ ನಡೆಸೋದಕ್ಕೆ ಅವಕಾಶ ಸಿಗುವಂತಹ ನಿರೀಕ್ಷೆಯಲ್ಲಿ ಕೆಎಸ್ಸಿಎ ಇರುವಂತದ್ದು. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿತು ಕೆಎಸ್ಸಿಎ ನಿಯೋಗ. ಆರ್ಸಿಬಿ ಪಂದ್ಯ ನಡೆಸೋ ಬಗ್ಗೆ ಗೃಹ ಸಚಿವರ ಜೊತೆ ಮಹತ್ವದ ಚರ್ಚೆ. ಸುಮಾರು 25 ನಿಮಿಷಗಳ ಕಾಲ ಈ ಚರ್ಚೆಯಾಗಿದೆ. ಹೋಮ್ ಮಿನಿಸ್ಟರ್ ಜೊತೆ ಕೆಎಸ್ಸಿಎ ನಿಯೋಗ ಚರ್ಚೆ ನಡೆಸಿದ್ದು. ಗೃಹ ಸಚಿವ ಪರಮೇಶ್ವರ್ ಮೂಲಕ ಸರ್ಕಾರಕ್ಕೆ ಕೆಎಸ್ಸಿಎ ಮನವಿ ಮಾಡಿಕೊಳ್ತಾ ಇದೆ. ಹಾಗಿದ್ರೆ ಆರ್ಸಿಬಿ ಆಟಕ್ಕೆ ಅವಕಾಶ ಸಿಗುತ್ತಾ? ಬುಧವಾರದ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈಗಾಗಲೇ ಹೋಮ್ ಮಿನಿಸ್ಟರ್ನ ಒಂದು ಬಾರಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಮತ್ತೊಂದು ಸುತ್ತಿನ ಸಭೆ ನಡೆಸಿ ಆ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳೋ ಬಗ್ಗೆ ಈಗ ನಿರ್ಣಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಪಂದ್ಯ ಆಡಿಸೋದಕ್ಕೆ ಸಂಬಂಧಪಟ್ಟಂತೆ ಈ ಕಸರತ್ತು ನಡೀತಾ ಇರುವಂಥದ್ದು. ಆರ್ಸಿಬಿ ಕಪ್ ಗೆದ್ದಾಗ ಕಳೆದ ಬಾರಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಾದಂತಹ ಅವಘಡ ಈಗ ಮತ್ತೊಮ್ಮೆ ಈಗ ಪಂದ್ಯ ನಡೆಸೋದಕ್ಕೆ ಅವಕಾಶ ಸಿಗುತ್ತಾ? ಪರಮೇಶ್ವರ್ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕೆಎಸ್ಸಿಎ ಪದಾಧಿಕಾರಿಗಳು ಮಾನ್ಯ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರು ಮತ್ತು ಅವರ ಸ್ಪೋಕ್ಸ್ ಪರ್ಸನ್ ವಿನಯ್ ಕುಮಾರ್ ಅವರು, ಅವರ ಜೊತೆಯಲ್ಲಿ ಆರ್ಸಿಬಿ ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ನನ್ನನ್ನು ಇವತ್ತು ಭೇಟಿ ಮಾಡಿದರು. ನಾವು ಈಗಾಗಲೇ ಏನು 4ನೇ ಮಾರ್ಚಲ್ಲಿ ಘಟನೆ ನಡೆದಿತ್ತು, ಅದರ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಜಸ್ಟಿಸ್ ಕುನ್ನಾ ಅವರನ್ನು ಸಮಿತಿ ಮಾಡಿ ಏನೆಲ್ಲ ಆಗಿದೆ ಅದನ್ನು ಮತ್ತು ಅದಕ್ಕೆ ಕರೆಕ್ಟಿವ್ ಮೆಷರ್ಸ್ ಏನು ತಗೋಬೇಕು ಅದನ್ನೆಲ್ಲ ನೋಡಿ ನಮಗೆ ವರದಿ ಕೊಡಬೇಕು ಅಂತೇಳಿ ಜಸ್ಟಿಸ್ ಕಮಿಷನ್ ಅವ್ರನ್ನ ಕುನ್ನಾ ಅವರು ಕಮಿಷನ್ ಮಾಡಿತ್ತು. ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯ ಆಧಾರದ ಮೇಲೆ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಮತ್ತು ಆರ್ಸಿಬಿ ಅವರಿಗೆ ನಾವು ತಿಳಿಸಿದ್ದೇವೆ ಅನೇಕ ವಿಚಾರಗಳನ್ನು. ಅವರಿಗೆ ಏನು ಜಸ್ಟಿಸ್ ಕುನ್ನಾ ಅವರ ವರದಿಯಲ್ಲಿ ನಮೂದನೆ ಮಾಡಿದ್ದಾರೆ, ಅವರ ರೆಕಮೆಂಡೇಶನ್ಸ್ ಏನಿದ್ದಾವೆ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕು ಅಂತೇಳಿ ಅವರಿಗೆ ನಾವು ಪತ್ರದ ಮೂಲಕ ತಿಳಿಸಿದ್ದೇವೆ. ಅದಕ್ಕೆ ಅದರ ಜೊತೆಯಲ್ಲಿ ಇದನ್ನು ಓವರ್ಸಿ ಮಾಡಬೇಕು ಅಂಥೇಳಿ ನಾವು ನಮ್ಮ ಸರ್ಕಾರದ ಹಂತದಲ್ಲಿ ಒಂದು ಸಮಿತಿಯನ್ನು ಕೂಡ ಮಾಡಿದ್ವಿ. ವೆಂಕಟೇಶ್ ಪ್ರಸಾದ್ ಮಾತನಾಡಿದ್ದಾರೆ ಕುರಿತಂತೆ. ಆರ್ಸಿಬಿ ಅಭಿಮಾನಿಗಳಿಗೆ ಖಂಡಿತ ಗುಡ್ ನ್ಯೂಸ್ ಸಿಗುತ್ತೆ ಅಂತಿದ್ದಾರೆ. ಹೋಮ್ ಮಿನಿಸ್ಟರ್ ಭೇಟಿಯಾಗಿ ಚರ್ಚೆಯಾದ ಮೇಲೆ ಕೆಎಸ್ಸಿ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರ ಹೇಳಿಕೆ ಇದು. ಬೇಗ ತೀರ್ಮಾನ ತೆಗೆದುಕೊಳ್ಳಿ ಅಂತ ಮನವಿ ಮಾಡಿದ್ವಿ. ಇನ್ನೆರಡು-ಮೂರು ದಿನದಲ್ಲಿ ಖಂಡಿತವಾಗಿಯೂ ಒಳ್ಳೆ ಸುದ್ದಿ ಸಿಗುತ್ತೆ. ಏನೆಲ್ಲ ಶಿಫಾರಸುಗಳಿವೆಯೋ ಎಲ್ಲವನ್ನ ಕೆಎಸ್ಸಿಯಿಂದ ಪೂರೈಸ್ತೀವಿ ಎಂದಿದ್ದಾರೆ ವೆಂಕಟೇಶ್ ಪ್ರಸಾದ್. ಖಂಡಿತ ಅಂತ ಅನಿಸ್ತದೆ ನನಗಂತೂ. ನಾವು ಅದು ಫಸ್ಟ್ ಇಂದನೂ ಹೇಳ್ತಾನೆ ಇದೀವಿ. ನಮ್ಮ ಕೆಎಸ್ಎ ಪರವಾಗಿ ಕೆಎಸ್ಎ ಕಡೆಯಿಂದ ನಾವು ಏನೇನು ರೆಕಮೆಂಡೇಶನ್ಸ್ ಇದೆಯೋ ಎಲ್ಲಾನು ನಾವು ಪೂರೈಸ್ತೀವಿ ಅಂತಾನೆ ಹೇಳಿದೀವಿ. ನಾವು ಅದು ಫಸ್ಟ್ ಇಂದ ನಮ್ಮ ಮಾತು ಕೊಟ್ಟಿದ್ದೀವಿ. ನಾವು ಅದು ಮಾತು ತಪ್ಪೋದಿಲ್ಲ. ಸೊ ಇವತ್ತು ನಮಗೆ ಈ ಒಂದು ಜಾಯಿಂಟ್ ಡೆಲಿಗೇಷನ್ ತರ ನಮ್ಮ ಆರ್ಸಿಬಿ ಅವ್ರನ್ನೂ ಕರ್ಕೊಂಡ್ಬಂದು ನಮಗೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಟೈಮ್ ಮಾಡಿಕೊಟ್ರಲ್ವಾ, ಅದೇ ನಮಗೆ ತುಂಬಾ ಖುಷಿ ಆಯಿತು. ಅವರು ಬಂದು ಇಲ್ಲಿ ಮಾತಾಡೋದ್ರಿಂದ ಸ್ವಲ್ಪ ಇನ್ನೂ ಕ್ಲಾರಿಟಿ ಬರ್ತಾ ಇದೆ ನಮಗೆ ಇದನ್ನ ಡಿಸಿಷನ್ ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ಇನ್ನೊಂದು ಎರಡು-ಮೂರು ದಿವಸದಲ್ಲಿ ಖಂಡಿತ ಒಂದು ಒಳ್ಳೆ ಸುದ್ದಿ ಸಿಗತ್ತೆ ಅಂತಾನೆ ಒಂದು ಆ ಭಾವನೆ ಇದೆ ನಮ್ಗೆಲ್ಲರಿಗೂ. ಖಂಡಿತ ಅಂತ ಅನಿಸ್ತದೆ ನನಗಂತೂ. ನಾವು ಅದು ಫಸ್ಟ್ ಇಂದನೂ ಹೇಳ್ತಾನೆ ಇದೀವಿ. ನಮ್ಮ ಕೆಎಸ್ಎ ಪರವಾಗಿ ಕೆಎಸ್ಎ ಕಡೆಯಿಂದ ನಾವು ಏನೇನು ರೆಕಮೆಂಡೇಶನ್ಸ್ ಇದೆಯೋ ಎಲ್ಲಾನು ನಾವು ಪೂರೈಸ್ತೀವಿ ಅಂತಾನೆ ಹೇಳಿದೀವಿ. ನಾವು ಅದು ಫಸ್ಟ್ ಇಂದ ನಮ್ಮ ಮಾತು ಕೊಟ್ಟಿದ್ದೀವಿ. ನಾವು ಅದು ಮಾತು ತಪ್ಪೋದಿಲ್ಲ. ಸೊ ಇವತ್ತು ನಮಗೆ ಈ ಒಂದು ಜಾಯಿಂಟ್ ಡೆಲಿಗೇಷನ್ ತರ ನಮ್ಮ ಆರ್ಸಿಬಿ ಅವ್ರನ್ನೂ ಕರ್ಕೊಂಡ್ಬಂದು ನಮಗೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಟೈಮ್ ಮಾಡಿಕೊಟ್ರಲ್ವಾ, ಅದೇ ನಮಗೆ ತುಂಬಾ ಖುಷಿ ಆಯಿತು. ಅವರು ಬಂದು ಇಲ್ಲಿ ಮಾತಾಡೋದ್ರಿಂದ ಸ್ವಲ್ಪ ಇನ್ನೂ ಕ್ಲಾರಿಟಿ ಬರ್ತಾ ಇದೆ ನಮಗೆ ಇದನ್ನ ಡಿಸಿಷನ್ ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ಇನ್ನೊಂದು ಎರಡು-ಮೂರು ದಿವಸದಲ್ಲಿ ಖಂಡಿತ ಒಂದು ಒಳ್ಳೆ ಸುದ್ದಿ ಸಿಗತ್ತೆ ಅಂತಾನೆ ಒಂದು ಆ ಭಾವನೆ ಇದೆ ನಮ್ಗೆಲ್ಲರಿಗೂ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಈಗ ಸಂಪರ್ಕದಲ್ಲಿದ್ದಾರೆ. ಸುನೀಲ್, ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಗೊಂದಲಕ್ಕೆ ಇನ್ನೇನು ಕೆಲವೇ ದಿನದಲ್ಲಿ ಉತ್ತರ ಸಿಗುತ್ತೆ ಎನ್ನುವಂಥ ನಿರೀಕ್ಷೆ ಇದೆ. ಇವತ್ತಿನ ಸಭೆ ಫಲಪ್ರದ ಆಗುವಂಥ ಲಕ್ಷಣಗಳು ಕಂಡು ಬಂತ? ಏನಾಗಿದೆ ನಿರ್ಣಯ ಅಂತ?
ಪ್ರತಿಮಾ, ಪ್ರಮುಖವಾಗಿ ಚಿನ್ನಸ್ವಾಮಿ ದುರಂತದ ಬಳಿಕ ಬೆಂಗಳೂರಿನಲ್ಲಿ IPL ಪಂದ್ಯಗಳು ನಡೆಯಬಾರ್ದು ಅಂತೇಳಿ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿತ್ತು. ಅದಾದ ನಂತರದಲ್ಲಿ ಈಗಾಗಲೇ ಕರ್ನಾಟಕ ಕ್ರಿಕೆಟ್ ಮಂಡಳಿಯಿಂದ ಒಂದು IPL ಪಂದ್ಯಗಳನ್ನು ನಡೆಸಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಮನವಿಯನ್ನು ಕೂಡ ಮಾಡ್ತು. ಅದಾದ ನಂತರದಲ್ಲಿ ಜಸ್ಟಿಸ್ ಕುನ್ನಾ ಅವರ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಒಂದು ವರದಿಯನ್ನು, ಸಾಧಕ ಬಾಧಕಗಳ ಬಗ್ಗೆ ವರದಿಯನ್ನು ಕೂಡ ಕೊಡಕ್ಕೆ ಹೇಳಿತ್ತು. ಆ ಶಿಫಾರಸ್ಸಿನ ಮೂಲಕ ಈಗಾಗಲೇ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರನ್ನ RCB ಮತ್ತೆ ಈಗಾಗಲೇ KSCA ನಿಯೋಗ ಭೇಟಿಯಾಗಿ ಮಹತ್ವದ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ದ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ IPL ಕೂಡ ಹತ್ತಿರವಾಗ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಪಂದ್ಯವನ್ನು ನಡೆಸಬೇಕು. ಆದ್ರೆ RCB ಪಂದ್ಯದ ವಿಚಾರವಾಗಿ ಇವತ್ತು ಮಹತ್ವದ ಚರ್ಚೆಯನ್ನು ಗೃಹ ಸಚಿವರ ಜೊತೆ ನಿಯೋಗ ಸುಮಾರು 30 ನಿಮಿಷಗಳ ಕಾಲ ಮಾಡಿದೆ. ಆಗುವಂತ ಸಾಧಕ ಬಾಧಕಗಳು ಮತ್ತೆ ಆ ವರದಿಯಲ್ಲಿರುವಂತಹ ಶಿಫಾರಸ್ನಲ್ಲಿರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವರು ಏನೇನು ಪೂರೈಸಬೇಕಾಗಿದೆ ಅವೆಲ್ಲ ಬಗ್ಗೆ ಚರ್ಚೆ ಕೂಡ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬುಧವಾರ ಒಂದು ಮಹತ್ವದ ಸಭೆಯನ್ನ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕರೆಯಲಾಗಿದೆ. ಆ ಒಂದು ಸಭೆಯಲ್ಲಿ ಜಿಬಿ ಅಧಿಕಾರಿಗಳು, ನಗರ ಪೊಲೀಸ್ ಆಯುಕ್ತರು ಮತ್ತೆ ಈ ಒಂದು KCA ಸಂಪೂರ್ಣವಾಗಿ ಎಲ್ಲರೂ ಕೂಡ ಒಂದು ಸಭೆಯನ್ನು ನಡೆಸ್ತಾರೆ. ಆ ಒಂದು ಸಭೆಯಲ್ಲಿ ಬುಧವಾರ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಏನು ಬೆಂಗಳೂರಿನಲ್ಲಿ IPL ಪಂದ್ಯವನ್ನು ನಡೆಸಬೇಕಾ ಬೇಡವಾ ಅನ್ನೋ ಒಂದು ನಿರ್ಧಾರ ಬುಧವಾರ ಪ್ರಕಟವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಡೆದ ಸಭೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಯಾಕೆಂದ್ರೆ RCB ಮ್ಯಾನೇಜ್ಮೆಂಟ್ ಕೂಡ ಇವತ್ತು ಗೃಹ ಸಚಿವರ ಸಭೆಯಲ್ಲಿ ಭಾಗಿಯಾಗಿತ್ತು. ಹಾಗಾಗಿ ಸಾಧಕ ಬಾಧಕ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಇನ್ನೊಂದು ಕಡೆ ವೆಂಕಟೇಶ್ ಪ್ರಸಾದ್ ಅವರು ಮತ್ತು ಗೃಹ ಸಚಿವರು ಈ ಒಂದು ಸಭೆಯ ಬಗ್ಗೆ ಒಂದು ಪೂರಕವಾದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬುಧವಾರ ಒಂದು ಶುಭ ಸುದ್ದಿ ಸಿಗುತ್ತೆ RCB ಅಭಿಮಾನಿಗಳಿಗೆ ಅಂತೇಳಿ. ಆ ಒಂದು ನಿಟ್ಟಿನಲ್ಲಿ ಬುಧವಾರ ಒಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಇದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳ ಜೊತೆ ಗೃಹ ಸಚಿವರು ಒಂದು ಸಭೆಯನ್ನು ಕೂಡ ಮಾಡ್ತಾರೆ. ಆ ಒಂದು ಸಭೆ ನಂತರ ಬುಧವಾರ ಏನು ಸಭೆ ನಡೆಯುತ್ತೆ ಅದು ಮಹತ್ವದ ಸಭೆ. ಆ ಒಂದು ಸಭೆಯಲ್ಲಿ ಒಂದು ಪಂದ್ಯವನ್ನ ನಡೆಸಬೇಕಾ ಬೇಡವಾ ಅಂತೇಳಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ. ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಬಹುತೇಕವಾಗಿ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಡೆದ ಸಭೆ ಒಂದಷ್ಟು ಚರ್ಚೆಗಳು ಕೂಡ ಆಗಿದೆ. ಆ ಒಂದು ಚರ್ಚೆಯಲ್ಲಿ ಮುಂದಿನ ದಿನಗಳಲ್ಲಿ ಮ್ಯಾಚ್ ಅನ್ನು ನಡೆಸುವ ಬಗ್ಗೆ ಒಂದಷ್ಟು ಪೂರಕವಾಗಿದೆ ಅಂತೇಳಿ ಈಗಾಗಲೇ ಕರ್ನಾಟಕ ಕ್ರಿಕೆಟ್ ಮಂಡಳಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಬುಧವಾರ RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಗುವಂತ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗೆ.